ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗೆ ರಕ್ಷಣೆಯೇ ಇಲ್ವಾ? ಇಂಥದ್ದೊಂದು ಪ್ರಶ್ನೆ ಈಗ ಕಾಡೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ನಮ್ಮ ಮೆಟ್ರೋ ಸಿಬ್ಬಂದಿಯಿಂದನೇ ಅಸಭ್ಯ ವರ್ತನೆ ಆಗಿರುವಂಥದ್ರ ಬಗ್ಗೆ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ನಮ್ಮ ಮೆಟ್ರೋ ಸಿಬ್ಬಂದಿ ಅಸಭ್ಯವಾಗಿ ವರ್ತನೆ ತೋರಿದ್ದಾರೆ ಅಂತ ಹೇಳಿ ಒಬ್ಬ ಮಹಿಳೆ ಮುಂದೆ ತನ್ನ ಖಾಸಗಿ ಅಂಗವನ್ನ ಸ್ಪರ್ಶಿಸಿ ಒಬ್ಬ ವ್ಯಕ್ತಿಯಲ್ಲಿ ದುರ್ವರ್ತನೆ ತೋರಿತಾನೆ. ಜಾಲಹಳ್ಳಿ ಮೆಟ್ರೋ ಪ್ಲಾಟ್ಫಾರ್ಮ್ನಲ್ಲಿ ಆಗಿರುವಂಥದ್ದು ಈ ಅಸಭ್ಯ ವರ್ತನೆ. ಮೆಟ್ರೋ ಮೇಲಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಈಗಾಗಲೇ ಮಹಿಳೆ. ಅಧಿಕಾರಿಗಳು ದೂರು ನೀಡಿದ್ರೂ ಕೂಡ ಇನ್ನೂ ಯಾವುದೇ ರೀತಿ ಕ್ರಮಗಳನ್ನು ಕೈಗೊಂಡಿಲ್ವಂತೆ. ಸೊ ಹಾಗಾಗಿ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮ ಕೈಗೊಳ್ಳಿ ಸ್ವಾಮಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಜಾಲಹಳ್ಳಿ ಮೆಟ್ರೋ ಸಿಬ್ಬಂದಿ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇತ್ತೀಚೆಗಷ್ಟೇ ಮಹಿಳಾ ಭದ್ರತಾ ಸಿಬ್ಬಂದಿ ಜೊತೆ ಅಸಭ್ಯ ವರ್ತನೆಯನ್ನ ತೋರಿದ್ರು ಅನ್ನುವಂಥದ್ರ ಬಗ್ಗೆ ಟಿವಿ9 ಕೂಡ ಇದನ್ನ ವರದಿ ಪ್ರಸಾರ ಮಾಡಿತ್ತು. ನಮ್ಮ ಮೆಟ್ರೋದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ರ ಬಗ್ಗೆ. ಸೊ ಆ ಮಹಿಳೆ ಕೂಡ ಮಾತಾಡಿದ್ದಾರೆ, ತನಗೆ ಯಾವ ರೀತಿಯಾಗಿ ತೊಂದರೆ ಆಯಿತು ಅನ್ನುವಂಥದ್ರ ಬಗ್ಗೆ ಬನ್ನಿ ನೋಡೋಣ. ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಬಟ್ 20 ವರ್ಷದಿಂದ ನಾನು ಯಶವಂತಪುರ ಸ್ಟೇಷನ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸೊ ಹಿಂದೆ ನಡೆದಂಥ ಒಂದು ಘಟನೆಯನ್ನು ಕೂಡ ಮಹಿಳೆಯಲ್ಲಿ ಹೇಳ್ಕೊಂಡಿದ್ರು. ಸೊ ಅವರು ಹೇಳೋ ಪ್ರಕಾರ ನಾವು ಮೇಲಧಿಕಾರಿಗೆ ಹೋಗಿ ಒಂದಷ್ಟು ದೂರನ್ನ ಕೊಟ್ಟರು ಕೂಡ ಅವ್ರು ಸರಿಯಾಗಿ ಕ್ರಮವನ್ನು ಕೈಗೊಳ್ತಿಲ್ಲ. ಇನ್ಫ್ಯಾಕ್ಟ್ ಮೇಲಧಿಕಾರಿಯಿಂದಲೇ ನಮಗೆ ಕಿರುಕುಳ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡುವಂತಹ ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ನಾವೇನಾದರೂ ಕೇಳೋದಕ್ಕೆ ಹೋದ್ರೆ ನಮ್ಮ ವಿರುದ್ಧನೇ ಅವರು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೆದರಿಸ್ತಾರೆ, ಮೈಕೈ ಮುಟ್ಟಿ ಮಾತಾಡ್ತಾರೆ, ನಮಗೆ ತೊಂದರೆ ಆಗ್ತಿದೆ ಅಂತಲೂ ಕೂಡ ಅವರು ಹೇಳ್ಕೊಂಡಿದ್ದಾರೆ.